ನಮಗೆ ಅವರ ವಿಶೇಷವಾಗಿ ಅವ್ರ ಕುಟುಂಬದಲ್ಲಿ ಈಗ ನಾವು ಎಷ್ಟೋ ಕತೆಗಳನ್ನ ಕೇಳಿರ್ತೀವಿ. ಬೇಡರ ಕಣ್ಣಪ್ಪ ಏನೋ ಶಾಪಗ್ರಸ್ತರಾಗಿ ಅವರಲ್ಲಿ ಬೇಡರನ್ನಾಗಿ ಹುಟ್ಟುತ್ತಾರೆ ಇದರಿಂದ ಬಂದು ಅಂತ. ನಾನು ಅಂದ್ಕೊಳ್ಳೋದಂಗೆ ಮುತ್ಕೇರಳ್ಳಿಲಾಗಿರ್ಬೋದು, ಹರನಹಳ್ಳಿಲಾಗಿರ್ಬೋದು, ನಮ್ಮ ಮಾವ ನಮ್ಮ ಅತ್ತೆ ದೈವ ಸಂಭೂತರು. ಅವರು ಯಾವುದೋ ಹಿಂದೆ ಜನ್ಮದಲ್ಲಿ ಶಿವಪಾರ್ವತಿ ಥರನೇ ಇದ್ದಾರೆ. ಅವರು ಇಲ್ಲಿ ಜನ್ಮ ತಾಳಿ ಇವತ್ತು ಅವರಿಬ್ಬರು ಆದರ್ಶ ದಂಪತಿಗಳಾಗಿ ನಮ್ಮಂಥ ಸಾವಿರಾರು ಕುಟುಂಬ, ಲಕ್ಷಾಂತರ ಕುಟುಂಬಗಳಿಗೆ ಮಾದರಿ ಆಗಿದ್ದಾರೆ ನಮ್ಮ ಅತ್ತೆ ಅನ್ನೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ನೋವಿದೆ ಮನಸ್ಸಿನಲ್ಲಿ, ಆದರೂ ಏನು ಮಾಡ್ಕೊಳ್ಳೋಕ್ಕಲ್ಲ, ತೊಗೋಬೇಕು, ಅಕ್ಸೆಪ್ಟ್ ಮಾಡಬೇಕು. ನಮಗೂ ಸ್ವಲ್ಪ ದಿವಸ ಕಾಲ ಹಿಡಿಯುತ್ತೆ ನಾವು ಮೊದಲನೇ ಇದಕ್ಕೆ ಬರೋದಕ್ಕೆ. ಅಲ್ಲಿ ಹೆಣ್ಮಕ್ಳು ಇಬ್ಬರು ಭಾಳ ನೋಡ್ಕೊಂಡವ್ರು, ಅವ್ರಿಗೂ ನೋವಿದೆ. ನಮ್ಮ ಮಾವನವ್ರಿಗೆ ಸ್ವಲ್ಪ ಭಾಳ ಅಟ್ಯಾಚ್ಮೆಂಟು, ಹಾಗಾಗಿ ನಮ್ಗೆ ಅವ್ರದ್ದು ಯೋಚನೆ ಸ್ವಲ್ಪ. ಇನ್ನು ಗಂಡು ಮಕ್ಕಳು ಎಲ್ಲ ಬಾಬಾ ಅವ್ರ ಅಮ್ಮನ ಹಚ್ಕೊಂಡಿದ್ರು. ಅದರಲ್ಲಿ ರೇವಣ್ಣ ಅಂತೂ ಭಾಳ, ರೇವಣ್ಣವರು ಭಾಳ ಅಂದರೆ ತುಂಬ ಭಾಳ. ಯಾವುದೇ ದೇವಸ್ಥಾನಕ್ಕೆ ಹೋಗಿ ಬರಲಿ, ಮೊದಲು ನನ್ನ ಪಕ್ಕದಲ್ಲಿ ನಿಂತಿದ್ರು ಕೂಡ ನನಗೆ ಕುಂಕುಮ ಪ್ರಸಾದ ಹೂವು ಏನೂ ಕೊಡ್ತಿರ್ಲಿಲ್ಲ. ಅವ್ರ ತಾಯಿ ಕೊಟ್ಟ ನಂತರ ನನಗೆ ಕೊಡೋರು. ನನಗೇನು ಬೇಜಾರಾಗ್ತಿರ್ಲಿಲ್ಲ ಅದರಲ್ಲಿ. ಅವರು ಅಷ್ಟು ದೇವ್ರ ಥರನೇ ಪೂಜಿಸೋರು. ನಾವು ಎಲ್ಲನೂ ದೇವ್ರುಗಳನ್ನ ಫೋಟೋ ರೂಪದಲ್ಲಿ ನೋಡಿದ್ದೀವಿ, ವಿಗ್ರಹ ರೂಪದಲ್ಲಿ ನೋಡಿದ್ದೀವಿ, ಅಥವಾ ಒಂದು ಪ್ರತಿಮೆ ರೂಪದಲ್ಲಿ ನೋಡಿರ್ತೀವಿ. ನಮಗೆ ಯಾವತ್ತೂ ದೇವ್ರು ನಮಗೆ ಕಾಣಿಸ್ಕೊಳ್ಳೋದಾಗಲಿ ನಮ್ಮನ್ನು ಮಾಡಿಲ್ಲ. ನಾನು ಅಂದ್ಕೊಳ್ಳುವೆ, ನಮ್ಮ ಅತ್ತೆಗೆ ತಮಾಷೆ ಮಾಡುವೆ, ಅಮ್ಮ 3 hours ಕೂತ್ಕೋತಿರಲ್ಲ ದೇವ್ರ ಹತ್ರ ಮಾತಾಡೋರಾ. ನಾನು ಅವರು ಲೇಟಾಗಿ ಬರೋರು ದೇವ್ರ ಮನೆಯಿಂದ ಆಚೆಗೆ. ನಾವು ಅಮ್ಮ ತಿಂಡಿ ಬರ್ತಾರೆ ಜೊತೆಲಿ ತಿನ್ನೋಣ, ಊಟಕ್ಕೆ ಬರ್ತಾರೆ ಜೊತೆಲಿ ಮಾಡೋಣ. ನಾನು ಆಮೇಲೆ ಅನ್ನೋದು, ಅಮ್ಮ ದೇವ್ರ ಹತ್ರ ಯಾವ ದೇವ್ರ ಹತ್ರ ಮಾತಾಡಿದ್ರಮ್ಮ ಇವತ್ತು, ನಾನು ಹಂಗೆ ತಮಾಷೆ ಮಾಡುವೆ. ಆವಾಗ ಅಮ್ಮನೂ ಸುಮ್ಮನೆ ಉಸಿನಾಗೆ ನಕ್ಕೊಂಡು ಸುಮ್ಮನೆ ಆಗೋರು. ಇವತ್ತು ಅವ್ರು ಇಲ್ಲ, ಬೇಜಾರಾಗ್ತದೆ ಭಾಳ. ಇಷ್ಟೊಂದು ಅಭಿಮಾನಿಗಳನ್ನ, ಜನಸಂಖ್ಯೆನ ಸಂಪಾದನೆ ಮಾಡಿದ್ದಾರೆ ಅಂದರೆ ಅವ್ರು ಯಾವುದೇ ರಾಜಕಾರಣಿ ಅಲ್ಲ, ಯಾವುದೇ ಎಲೆಕ್ಷನಲ್ಲಿ ನಿಂತು ಗೆದ್ದಿರೋರಲ್ಲ, ಅಥವಾ ಯಾವುದೇ ಒಂದು ಫಿಲಮ್ ಫೀಲ್ಡಲ್ಲಿ ಯಾವುದಾದ್ರು ಸೆಲೆಬ್ರಿಟಿ ಅಲ್ಲ, ಸಿಂಗರ್ ಅಲ್ಲ, ಏನೂ ಅಲ್ಲ. ಸಾಮಾನ್ಯ ಇದರಾಗಿ ಹೆಣ್ಮಗಳಾಗಿ ಹುಟ್ಟು ಬಂದು ಅಷ್ಟು ದೊಡ್ಡ ಮಟ್ಟಕ್ಕೆ ದೇವೇಗೌಡರು ಹೋದರೂ ಕೂಡ ಏನೂ ನಿರೀಕ್ಷೆ ಮಾಡಲಿಲ್ಲ, ಯಾವತ್ತೂ ಏನೂ ಕೇಳಲಿಲ್ಲ. ಒಟ್ಟಿನಲ್ಲಿ ಅವ್ರದ್ದು ಒಂದು ಆಸೆ, ಬಂದವ್ರಿಗೆ ತಿಂಡಿ ಕೊಡಬೇಕು, ಊಟ ಕೊಡಬೇಕು, ಕೊನೆಗೆ ಬಾಳೆಹಣ್ಣಾರು ಕೊಡಬೇಕು, ಕಾಫಿ, ಪ್ರತಿಯೊಂದು ಹೇಗೆ ನಡೀತಾ ಇತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ, ಸಂಜೆವರೆಗೂ. ಅಂದರೆ ರಾತ್ರಿ 9:30 10 ಗಂಟೆನೂ ಅದೊಂಥರ ಅನ್ನದಾಸೋಹ ಅಂತಾರಲ್ಲ, ಅದು ಅಮ್ಮ ಇತ್ತ ಕಡೆ ನಡೀತಾ ಇತ್ತು. ಆಯ್ತಾ ನಿಮ್ಮದು? ಹೌದು. ನಮ್ಮ ಯಾರೇ ಬಂದರು, ಕೇವಲ ಹಾಸನ ಜಿಲ್ಲೆ ಅಂತಲ್ಲ, ಇಡೀ ರಾಜ್ಯದಲ್ಲಿ ಡೆಲ್ಲಿಯಿಂದ ಎಲ್ಲ ಕೆಲವ್ರು ಗೆಸ್ಟ್ಗಳು ಬರೋರು. ಅವ್ರು ಬರ್ತಾರೆ ಅಂದರೆ ಅಣ್ಣ ಹೇಳಿರೋರು ಇಂಥವ್ರು ಬರ್ತಾರೆ. ನಮ್ಮ ಅಡುಗೆ ಅವ್ರಿಗೆ ಅಥವಾ ನಮ್ಗಳಿಗೆ ಯಾರಿಗಾನ ಹೇಳಿ ಅದನ್ನು ಮಾಡಿ ಇದನ್ನು ಮಾಡಿ ಅಂತೇಳಿ ಕೊಡಿಸೋರು. ಅದೆಲ್ಲ ನೆನೆಸ್ಕೊಂಡ್ರೆ ಭಾಳ ಬೇಜಾರಾಗುತ್ತೆ.